ಇನ್ನು ಖಾತೆ ವಿಚಾರ ದೊಡ್ಡ ಕಗ್ಗಂಟಾಗಿದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು. ಈಗ ಕೆಎಚ್ ಮುನಿಯಪ್ಪ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಖಾತೆ ಬದಲಾವಣೆಗೆ ಮುನಿಯಪ್ಪ ಪಟ್ಟು ಹಿಡಿತಾ ಇದ್ದಾರೆ. ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆ ಕಡೆ ಅವರಿಗೆ ಒಲವಿದೆ. ಈ ಖಾತೆ ಬದಲಾವಣೆ ಬಗ್ಗೆ ವರಿಷ್ಠರ ಬಳಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಜೊತೆಗೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಕೆಎಚ್ ಮುನಿಯಪ್ಪ. ಬೆಳಗ್ಗೆಯಷ್ಟೇ ರಾಮಲಿಂಗಾರೆಡ್ಡಿ ಮುನಿಸಿಕೊಂಡು ರಾಜೀನಾಮೆಯನ್ನು ಕೊಟ್ಟಿದ್ದಾಯಿತು. ತಮಗೆ ಇಷ್ಟ ಇದ್ದಂತಹ ಖಾತೆಯನ್ನು ಕೊಡಲಿಲ್ಲ, ಬೆಂಗಳೂರು ನಗರಾಭಿವೃದ್ಧಿಯನ್ನು ನೀಡಲಿಲ್ಲ, ಅದರಲ್ಲೂ ಜಲಸಂಪನ್ಮೂಲ ಖಾತೆ ನನಗೆ ಇಷ್ಟ ಇಲ್ಲ ಅಂತ ರಾಜೀನಾಮೆ ಕೊಟ್ಟರು ರಾಮಲಿಂಗಾರೆಡ್ಡಿ. ಅದರ ಬೆನ್ನಲ್ಲೇ ಕೆಎಚ್ ಮುನಿಯಪ್ಪ ಕೂಡ ತಮ್ಮ ಅಸಮಾಧಾನವನ್ನು ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದ್ದಾರೆ. ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸುವುದಾಗಿ ಹೇಳಿದ್ದಾರೆ. ಸಚಿವರಿಗೆ ಖಾತೆ ಸರಿಯಾಗಿ ಹಂಚಿಕೆಯಾಗಿಲ್ಲ, ಖಾತೆ ಹಂಚಿಕೆಯಲ್ಲಿ ಹಿರಿತನವನ್ನು ಪರಿಗಣಿಸಿಲ್ಲ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಬೇಸರ ವ್ಯಕ್ತಪಡಿಸಿದಂಥ ರೀತಿ ಇದು. ರಾಮಲಿಂಗಾರೆಡ್ಡಿ ಅವರು, ನಾನು 8 ಬಾರಿ ಗೆದ್ದಿದ್ದೀವಿ, ನಾನು ಎಐಸಿಸಿ ಅಧ್ಯಕ್ಷರಿಗೆ ಮನವಿ ಮಾಡ್ತೇನೆ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲರನ್ನೂ ಒಂದೇ ತರ ನೋಡಿ, ನನಗೆ ಕೊಟ್ಟಿರೋ ಖಾತೆಯನ್ನು ಬದಲಾವಣೆ ಮಾಡಿ ಅಂತ ಕೇಳಿದ್ದಾರೆ ಮುನಿಯಪ್ಪ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದ್ದೆ. ಅದನ್ನ ಸಮತೋಲನವಾಗಿ ನೋಡಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನು ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿದ್ದೆ, ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆಯನ್ನ ಕೇಳಿದ್ದೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಹಿಂದೆ 3 ವರ್ಷ ಆಹಾರ ಖಾತೆಯನ್ನು ನಿಭಾಯಿಸಿದ್ದೀನಿ, ಈಗ ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ, ಎಲ್ಲವನ್ನ ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೇನೆ ಅಂತ ಕೆಎಚ್ ಮುನಿಯಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರು ವ್ಯವಸಾಯ ಸೇವೆ ಮಾಡು, ಇರಿಗೇಷನ್ ರೈತರಿಗೆ ಸೇವೆ ಮಾಡು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅದನ್ನು ಈ ಏನು ಯಾವ್ಯಾವುದು ಪ್ರೋಟೋಕಾಲ್ನಲ್ಲಿ ಸೀನಿಯಾರಿಟಿ ಕೊಡಬೇಕನ್ನೋದನ್ನ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತು ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ, ಗೊಂದಲವಾಗಬಾರ್ದು. ಈಗಾಗಲೇ ಮನವಿ ಮಾಡಿದ್ದೀನಿ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಈಗ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಖಾತೆ ಕೊಡಲಿ, ಸಿಎಂ ಡಿಕೆ, ಬಿಕೆ ಹರಿಪ್ರಸಾದ್ ಮರುಚಿಂತನೆ ನಡೆಸಲಿ ಅಂತಲೂ ಕೂಡ ಕೆಎಚ್ ಮುನಿಯಪ್ಪ ಆಗ್ರಹಿಸಿದರು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಏರುಪೇರನ್ನ ತಿದ್ದಬೇಕಿದೆ ಎಂದರು ಮುನಿಯಪ್ಪ. ಬರಲಿರುವ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಖಾತೆ ಕೊಡಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ದೇಶಪಾಂಡೆ 9 ಸಾರಿ ಇರ್ಬೋದು ಅನಿಸುತ್ತೆ. ಅವ್ರನ್ನ ಬಿಟ್ಟರೆ ರಾಮಲಿಂಗಾರೆಡ್ಡಿ ಅವರೇ ಸೀನಿಯರ್ ಇದ್ದಾರೆ. ಇವೆಲ್ಲನೂ ಕುಂತು ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಹೊಸದಾಗಿ ಆಗಿರುವಂಥ ಹರಿಪ್ರಸಾದ್ ಅವರು, ಇವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಮೂಲಭೂತವಾಗಿ ಯಾರ್ಯಾರಿಗೆ ಯಾವ ಸ್ಥಾನಮಾನ ಕೊಟ್ಟರೆ ಮುಂದೆ 2028ಕ್ಕೆ ಸರ್ಕಾರ ಬರ್ತದೆ ಅನ್ನೋದನ್ನ ಚಿಂತನೆ ಮಾಡಿ ಮರುಪರಿಶೀಲನೆ ಮಾಡಿ ಕರೆಕ್ಟ್ ಮಾಡಬೇಕು ಅಂತ ನಾನು ಮನವಿ ಮಾಡಿ. 50 ವರ್ಷಗಳ ಸುದೀರ್ಘ ಚರಿತ್ರೆ ಇದೆ. ಶಿಸ್ತಿನ ಸಿಪಾಯಿ ಆಗಿದ್ದೀನಿ, ಏರುಪೇರುಗಳನ್ನ ತಿದ್ದಬೇಕು ಅಂತ ಮನವಿ ಮಾಡಿದೆ. ಹೈಕಮಾಂಡ್ ಹಿರಿತನವನ್ನ ಗುರುತಿಸಬೇಕು, ಅಲ್ಲಿವರೆಗೆ ಇಲಾಖೆ ಚಾರ್ಜ್ ತೆಗೆದುಕೊಳ್ಳೋದಿಲ್ಲ ಅಂದ್ರು ಕೆಎಚ್ ಮುನಿಯಪ್ಪ. ತಾನು ಇಲಾಖೆ ಚಾರ್ಜ್ ತೆಗೆದುಕೊಳ್ಳೋದಿಲ್ಲ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವನಹಳ್ಳಿಯಲ್ಲಿ ಮಾತನಾಡಿದ್ದಾರೆ ಮುನಿಯಪ್ಪ. ಇಲ್ಲಿ 1 ಸಾರಿ ತಾಲೂಕು ಬೋರ್ಡ್ ತೆಗೆದ್ರೆ 9 ಸಾರಿ ಸೀನಿಯಾರಿಟಿಯನ್ನು ಗುರುತು ಮಾಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ನಾನು ಯಾರನ್ನೂ ಟೀಕೆ ಮಾಡೋಕ್ಕೆ ತಯಾರಿಲ್ಲ.
ಇದನ್ನು ಸರಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಷ್ಟರವರೆಗೂ ಕೂಡ ಇಲಾಖೆ ಏನು ಇವತ್ತು ಅನೌನ್ಸ್ ಮಾಡಿದ್ದಾರೆ ಅದು ಚಾರ್ಜ್ ತಗೊಳ್ಳೋದಿಲ್ಲ. ಅವ್ರಿಗೆ ಹೇಳ್ತೀನಿ, ನಾನು ಭಾರತ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು, ಆ ಸ್ಥಾನಮಾನವನ್ನು ಇಡುವುದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ಕರ್ತವ್ಯ ಇರ್ತದೆ ಮತ್ತು ಜನಕ್ಕೊಂದು ಸಂದೇಶವನ್ನು ಕೊಡಬೇಕಾಗ್ತದೆ. ಯಾರ್ಯಾರ ಸೀನಿಯಾರಿಟಿ ಏನಿದೆ, ಯಾರನ್ನು ಎಲ್ಲಿ ಕುಂತಿಸಿದ್ರೆ ಜನ ಒಪ್ತಾರೆ ಮತ್ತೆ ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನೋದು ಬಹಳ ಮುಖ್ಯವಾದಂಥ ಕೆಲಸ. ಇದನ್ನು ನಾವು ಹೈಕಮಾಂಡ್, ಕಾಂಗ್ರೆಸ್ ಅಧ್ಯಕ್ಷ ತಾಯಿ ಸ್ಥಾನದಲ್ಲಿದ್ದಾರೆ, ಮಕ್ಕಳನ್ನೆಲ್ಲ ಸಮವಾಗಿ ನೋಡುವಂಥ ಕರ್ತವ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿದೆ. ಇದನ್ನು ಅವ್ರು ಮಾಡ್ತಾರೆ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ರಾಹುಲ್ ಗಾಂಧಿ ಅವರಿಗೆ ಖುದ್ದು ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ, ಕೆ ಸಿ ವೇಣುಗೋಪಾಲ್ ಅವ್ರ ಗಮನಕ್ಕೆ ತಂದಿದ್ದೇನೆ, ಸುರ್ಜೇವಾಲ ಅವ್ರ ಗಮನಕ್ಕೆ ತಂದಿದ್ದೇನೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಗಮನಕ್ಕೆ ತಂದಿದ್ದೇನೆ, ಹಾಲಿ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರ ಗಮನಕ್ಕೆ ತಂದಿದ್ದೇನೆ. ಸರಿ ಮಾಡಿದರೆ ಒಳ್ಳೆಯದು. ಈ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಆರಂಭದಲ್ಲೇ ಹಿರಿಯ ಸಚಿವರುಗಳ ಮುನಿಸಿಗೆ ಕಾರಣ ಆಗ್ಬಿಡ್ತು ಖಾತೆ ಹಂಚಿಕೆ. ಅಲ್ಲಿ ರಾಮಲಿಂಗಾರೆಡ್ಡಿ ರಾಜೀನಾಮೆನೆ ಕೊಟ್ಬಿಟ್ರು. ಈಗ ಮುನಿಯಪ್ಪ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಿರಿಯರನ್ನ ಹೈಕಮಾಂಡ್ ಗುರುತಿಸಬೇಕು ಅಂತ ಹೇಳ್ತಿದ್ದಾರೆ, ಜೊತೆಗೆ ತಾನು ಚಾರ್ಜ್ ತೆಗೆದುಕೊಳ್ಳೋದಿಲ್ಲ ಅನ್ನೋ ಸ್ಪಷ್ಟವಾದಂತಹ ನುಡಿಗಳಲ್ಲಿ ಹೇಳಿದ್ದಾರೆ. ಇದು ಬಹಳ ದೊಡ್ಡ ಕಗ್ಗಂಟಾಗ್ತಾ ಇದೆ ಅಂತ, ಅವರನ್ನ ಮಾತನಾಡಿಸೋದು, ಸಮಾಧಾನ ಪಡಿಸುವಂತ ಪ್ರಯತ್ನಗಳೇನಾದ್ರು ಆಗ್ತಾ ಇದೆಯಾ ಅಂತ? ಪ್ರತಿಮಾ, ರಾಜಕೀಯವಾಗಿ ನಿಮಗೂ ಕೂಡ ಗೊತ್ತಿರೋ, ರಾಜಕೀಯವಾಗಿ ಒಮ್ಮೆ ಬಂಡಾಯ ಅಸಮಾಧಾನ ಅನ್ನೋದು ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ರೀತಿ ಕಾಡ್ಗಿಚ್ಚಿನ ಮಾದರಿ. ಒಬ್ಬರು ಯಾವಾಗ ಮೊದಲು ಬ್ಲಿಂಕ್ ಆಗ್ತಾರೆ ಅನ್ನುವಂಥದ್ದು ರಾಜಕಾರಣದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಇವತ್ತಿನ ಬೆಳವಣಿಗೆಗಳನ್ನು ಗಮನಿಸ್ತಾರೆ. ರಾಮಲಿಂಗಾರೆಡ್ಡಿ ಅವರು ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಖಾತೆ ಹಂಚಿಕೆ ವಿಚಾರಕ್ಕೆ ಬಿಗಿಪಟ್ಟನ್ನು ಇಟ್ಕೊಂಡಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಮೊದಲಿಂದಲೂ ಕೂಡ ಬೇಡಿಕೆ ಇಟ್ಟಿದ್ರು. ನಿನ್ನೆ ಮಧ್ಯಾಹ್ನ 1 ಗಂಟೆ ಬುಲೆಟಿನ್ನಲ್ಲಿ TV9 ಮೊದಲ ಬಾರಿಗೆ ಇದನ್ನು ಬ್ರೇಕ್ ಮಾಡ್ತು. ಅವರಿಗೆ ಅಸಮಾಧಾನ ಇದೆ, ರಾಜೀನಾಮೆ ಕೊಡೋ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು TV9 ಮೊದಲಿಗೆ ಬಿತ್ತರ ಮಾಡ್ತು. ಅದಾದ ಬಳಿಕ ಇದೇ ಮಾದರಿಯ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕವಾಗಿ ಸಾಕಷ್ಟು ಅಸಮಾಧಾನ. ನಾವು ನೇರವಾಗಿ ರಾಜೀನಾಮೆ ಅಂತ ಹೇಳ್ತಲ್ಲ, ಕೇವಲ ರಾಮಲಿಂಗಾರೆಡ್ಡಿ ಒಬ್ಬರೇ ರಾಜೀನಾಮೆಗೆ ಚಿಂತನೆ ಮಾಡಿದ್ದಾರೆ ಅನ್ನುವಂಥ ಖಚಿತವಾದಂಥ ಮಾಹಿತಿಯ ಆಧಾರದ ಮೇಲೆ ನಾವು ವರದಿಯನ್ನು ಮಾಡಿದ್ದೀವಿ. ಈಗ ಮುನಿಯಪ್ಪನವರ ಬಗ್ಗೆ ಮಾಹಿತಿ ಕೇಳಿಬರ್ತಾ ಇದೆ. ಮುನಿಯಪ್ಪನವರು ರಾಜೀನಾಮೆಗೆ ಚಿಂತನೆಯನ್ನು ಮಾಡಿದ್ರು ಅಥವಾ ಮುನಿಯಪ್ಪನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಾಕಷ್ಟು ದಟ್ಟವಾಗಿ ಹರಿದಾಡುತ್ತು. ಆದರೆ ನಾವು ಮುನಿಯಪ್ಪನವರನ್ನ ಸಂಪರ್ಕ ಮಾಡಿದ್ವಿ, ಮುನಿಯಪ್ಪನವ್ರ ಜೊತೆಗೆ ಮಾತನಾಡಿದ್ವಿ. ಅವ್ರು ಹೇಳಿರುವಂಥ ಮಾತು, ಯಾವುದೇ ಕಾರಣಕ್ಕೂ ರಾಜೀನಾಮೆಯ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅಸಮಾಧಾನ ಇರುವಂಥದ್ದು ಖಂಡಿತವಾಗ್ಲೂ ನಿಜ. ಜೊತೆಗೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಕಟ್ಟಾಳಾಗಿರುವಂಥ ಹಿನ್ನೆಲೆಯಲ್ಲಿ ಅನಗತ್ಯವಾಗಿ ನಾನು ಯಾವುದೇ ರೀತಿಯಂಥ ವಿವಾದಗಳನ್ನು ಮಾಡ್ತಾ ಇಲ್ಲ. ಬದಲಾಗಿ ನನ್ನ ಹಿರಿತನಕ್ಕೆ ಪೂರಕವಾಗಿರುವಂಥ ಯಾವುದಾದ್ರು ಖಾತೆ, ಅದರಲ್ಲೂ ಶ್ರಮಿಕರು ಮತ್ತು ಕೃಷಿಕರ ಕೆಲಸ ಮಾಡುವಂಥ ಖಾತೆಯನ್ನು ನನಗೆ ನೀಡಿ, ಅಂದರೆ ಕೃಷಿ ಖಾತೆ ಸೇರಿದಂತೆ ಕೆಲ ಖಾತೆಗಳ ಮೇಲೆ ಅವರು ಕೂಡ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಅಂಥ ಖಾತೆಯನ್ನು ನನಗೆ ಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಬರ್ತಾರೆ, ಅವ್ರ ಜೊತೆಗೆ ಮಾತನಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಕೇಸೇ ಬೇರೆ ಆಗಿದೆ, ಅಥವಾ ಮುನಿಯಪ್ಪನವರ ಕೇಸೇ ಬೇರೆ ಆಗಿದೆ. ಮುನಿಯಪ್ಪನವರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಮುನಿಯಪ್ಪನವರನ್ನ ಮನವೊಲಿಸೋದು ಸ್ವಲ್ಪ ಸುಲಭವಾಗ್ಬೋದು. ಯಾಕೆಂದರೆ ಹೈಕಮಾಂಡ್ ಮೊದಲಿಂದಲೂ ಕೂಡ ಅನೇಕ ಸಂದರ್ಭದಲ್ಲಿ ಮುನಿಯಪ್ಪನವರಿಗೆ ಸಿಟ್ಟಾದಂಥ ಸಂದರ್ಭದಲ್ಲಿ, ಅಸಮಾಧಾನ ಆದಂಥ ಸಂದರ್ಭದಲ್ಲಿ, ಟಿಕೆಟ್ ವಿತರಣೆ ಸಂದರ್ಭದಲ್ಲಿ, ಟಿಕೆಟ್ ಹಂಚಿಕೆ ಗೊಂದಲ ಆದಂಥ ಸಂದರ್ಭದಲ್ಲೂ ಕೂಡ ಅವರನ್ನು ವಿಶ್ವಾಸಕ್ಕೆ ಪಡೆದಿದೆ. ಅದೇ ರೀತಿ ಅವರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಬಂದರೆ ಅವರು ಕೂಡ ಸೀನಿಯರ್ ಕಾಂಗ್ರೆಸ್ ಮೆನ್ ಆಗಿದ್ದಾರೆ. ವಿದ್ಯಾರ್ಥಿ ಕಾಂಗ್ರೆಸ್ನಿಂದಲೂ ಕೂಡ ಅವರು ರಾಜಕಾರಣದ ಮುನ್ನೆಲೆಗೆ ಬಂದಿರುವಂಥದ್ದು. ಆದರೆ ಅವರು ಹೇಳ್ತಾ ಇರುವಂಥದ್ದು, ನನಗೂ ಕೂಡ ಮಾತು ಕೊಟ್ಟಿದ್ರು, ಆ ಮಾತು ಉಳಿಸ್ಕೊಳ್ಳಿಲ್ಲ ಅನ್ನುವಂಥದ್ದು ಅವ್ರ ಮಾತು. ಹೀಗಾಗಿ ಎರಡು ಗೊಂದಲ ಇದೆ. ಹೀಗಾಗಿ ರಾಜಕಾರಣದಲ್ಲಿ ಅಸಮಾಧಾನ ಅಂತ ಇರುವಂಥದ್ದು ಆರಂಭಿಕವಾಗಿ ಸಹಜವಾಗಿ ಇರುತ್ತೆ. ಇದನ್ನು ಈಗಾಗಲೇ ಸಿದ್ದರಾಮಯ್ಯನವ್ರನ್ನೇ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ, ಹೀಗಾಗಿ ಇನ್ನಿತರ ಸಚಿವರ ಸಿಟ್ಟನ್ನು ತಣಿಸೋದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಷ್ಟು ಕಷ್ಟವೇನೂ ಆಗಲ್ಲ. ಬಟ್ ಸಮಯ ಹಿಡಿಯುತ್ತೆ. ಅದನ್ನು ತುಂಬ ನಾಜೂಕಾಗಿ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಪ್ರತಿಮಾ, ಥ್ಯಾಂಕ್ಸ್ ಪ್ರಮೋದ್.